ದಿವಸದಿಂದ ಸತತವಾಗಿ ಮುಸಲ್ಧಾರೆ ಮಳೆ ಆಗ್ತಾ ಇದೆ. ಸುಮಾರು ನನ್ನ ಪ್ರಕಾರ 1,00,000 ಹೆಕ್ಟೇರ್ ಭೂಮಿಯಲ್ಲಿ ಬೆಳೆ ನಷ್ಟ ಆಗಿದೆ. ಇವತ್ತೇನು ರೈತರು ನಾವು ನೋಡ್ತಾ ಇದ್ದೇವೆ, ಭಾಳ ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ ರೈತರ ಜೊತೆಯಲ್ಲಿದೆ. ಇದೆಲ್ಲ ಹವಾಮಾನ ಬದಲಾವಣೆಯನ್ನು ನಾವು ನೋಡ್ತಾ ಇದ್ದೀವಿ. ಪ್ರಕೃತಿ ವಿಕೋಪದ ಫಲ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ. ಅವಾಂತರ ಏನಾಗ್ತಾ ಇದೆ, ಎಷ್ಟೋ ಅವಘಡಗಳಾಗಿದೆ. ರಸ್ತೆ ಎಲ್ಲ ಕಿತ್ಕೊಂಡು ಹೋಗಿದ್ದಾವೆ, ಸೇತುವೆಗಳು ಕಿತ್ಕೊಂಡು ಹೋಗಿದ್ದಾವೆ, ಸಂಪರ್ಕ ಕಡಿತ ಆಗಿಬಿಟ್ಟಿದೆ. ಎಷ್ಟು ಮಟ್ಟಿಗೆ ಹಾನಿಯಾಗಿದೆ ಅಂದರೆ, ಈ ನಿಮ್ಮ ಕೆರೆಗಳ ಅಕ್ಕಪಕ್ಕದಲ್ಲಿರುವಂಥದ್ದು, ನದಿಗಳ ದಂಡೆಯಲ್ಲಿರುವಂಥ ಭೂಮಿ ರೈತರದ್ದೇನಿದೆ, ಅಲ್ಲಿ ಮಣ್ಣು ಸಮೇತ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿದೆ. ಎಲ್ಲಕ್ಕಿಂತ ಹೆಚ್ಚಿನ ಹಾನಿ ಔರಾದ್ ಮತ್ತು ಭಾಲ್ಕಿಯಲ್ಲಾಗಿದೆ. ಜಿಲ್ಲೆಯಾದ್ಯಂತನೂ ಆಗಿದೆ. ನಮ್ಮ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಸೇರಿ ಎಲ್ಲ ಇಲಾಖೆ ಅಧಿಕಾರಿಗಳು ಹಗಲಿರುಳು ಶ್ರಮ ಮಾಡ್ತಾ ಇದ್ದಾರೆ. ಇವತ್ತು ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಪೊಲೀಸರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾರೂ ಇವತ್ತು ನೀರಿನ ಜೊತೆಯಲ್ಲಿ ಚೆಲ್ಲಾಟ ಆಡಬಾರ್ದು ಅನ್ನುವಂಥ ರೀತಿಯಲ್ಲಿ ಎಲ್ಲೆಲ್ಲಿ ರಸ್ತೆಗಳ ಸಂಪರ್ಕ ಕಡಿತ ಆಗಿದೆ, ಅದರಲ್ಲಿ ಸೇತುವೆಗಳು ಅದರ ಎತ್ತರ ಹೆಚ್ಚಳ ಮಾಡುವಂಥದ್ದಕ್ಕೆ ಪ್ರಸ್ತಾವನೆ ಕೊಡಿ ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಸುಮಾರು 3-4 ಸಭೆಗಳನ್ನು ನಾನು ಅಧಿಕಾರಿಗಳ ಜೊತೆಯಲ್ಲಿ ಮಾಡಿದ್ದೇನೆ. ಬಾಲ್ಕಿಯಲ್ಲಿ ಇವತ್ತು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ನಾನು ಭೇಟಿ ಕೊಟ್ಟಿದ್ದೇನೆ. ನೂರಾರು ಮನೆಗಳು ಬಿದ್ದಿದ್ದಾವೆ. ಆ ಮನೆಗಳು ತತ್ಕ್ಷಣ ಪರಿಹಾರ ಕೊಡಲಿಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ನಾನು ಈಗಾಗಲೇ ಹೇಳಿದ್ದೇನೆ. ಅದು ನೋಡಿ ಜೀವಹಾನಿ, 2 ಜೀವಹಾನಿ ಆಗಿತ್ತು. ಕ್ರಾಪ್ ಈಗಾಗಲೇ ಹೇಳಿದ್ದೇನೆ ನಿಮಗೆ 1 ಲಕ್ಷ ನೋಡಿ ನೂರಾರು ಕೋಟಿ ಹಾನಿಯಾಗಿದೆ. 23 ಕೋಟಿ ಅಂತಲ್ಲ, 1 ಲಕ್ಷ ಎಕರೆ ಅಂದರೆ ಎಷ್ಟಾಗುತ್ತೆ? 1 ಲಕ್ಷ ಹೆಕ್ಟರ್ ಅಂದರೆ 2.5 ಲಕ್ಷ ಎಕರೆ ಆಯಿತು. ನಮ್ಮಲ್ಲಿ ಇದ್ದಂಥದ್ದು ಇನ್ನೂ ಜಾಸ್ತಿ ಇರ್ಬೋದು. ಹೌದು, ಸತತವಾಗಿ ಅಲ್ಲ, ಇನ್ನೂ ಜಾಸ್ತಿನೂ ಇರುತ್ತೆ. ಯಾಕೆಂದರೆ ನೋಡಿ, 4,20,000 ಹೆಕ್ಟೇರ್ ಭೂಮಿಯಲ್ಲಿ ಬಿತ್ತಣಿಕೆ ಆಗಿದೆ. ಈ 4,20,000 ಎಕರೆ ಭೂಮಿಯಲ್ಲಿ ಎಷ್ಟು ಭೂಮಿ ಎಲ್ಲಿ ಬೆಳೆದಂಥ ಬೆಳೆ ನಷ್ಟ ಆಗಿದೆ. ಈಗ ನಾನು ಬರ್ತಾ ಇದ್ದಾಗ ನೋಡಿದ್ದೇನೆ, ಸಂಪೂರ್ಣ ಏನು ನಿಮ್ಮ ಹೆಸರು ಕೊಯ್ಲಿಗೆ ಬಂದಿತ್ತು, ಹೆಸರು ಸಂಪೂರ್ಣ ನಷ್ಟ ಆಗಿದೆ. ತೊಗರಿ ಸಂಪೂರ್ಣ ನಷ್ಟ ಆಗಿದೆ. ಇವತ್ತು ಸೋಯಾಬೀನ್ ಭಾಗಶಃ ನಷ್ಟ ಆಗಿದೆ. ರೈತರ ಜೊತೆಯಲ್ಲಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾನು ಗೋಧಿಪರ್ಗಾಗಿ ಹೋಗಿದ್ದಾಗ ನಷ್ಟ ಅದೆಲ್ಲವನ್ನು ನೋಡಿಕೊಂಡು ಮುಖ್ಯಮಂತ್ರಿಗಳ ಅವರಿಗೆ ದೂರವಾಣಿ ಮುಖಾಂತರ ಮಾತಾಡಿದ್ದೇನೆ. ಸಂಪರ್ಕ ಮತ್ತು ಏನೇನು ಹಾನಿಯಾಗಿದೆ ಅದೆಲ್ಲವನ್ನು ರಿಸ್ಟೋರ್ ಮಾಡೋಣ, ಅದಕ್ಕೆಷ್ಟು ಅವಶ್ಯಕತೆ ಇದೆ ಅಷ್ಟು ಅನುದಾನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಪರಿಹಾರ ಕೊಡುವಂಥದ್ರ ಬಗ್ಗೆನೂ ಮಾತಾಡಿದ್ದೇನೆ. ಪರಿಹಾರ ಕೊಡಲಿಕ್ಕೂ ಈಗಾಗಲೇ ಇವತ್ತು ಪರಿಹಾರ ಪೋರ್ಟಲಲ್ಲಿ ಅಪ್ಲೋಡ್ ಮಾಡೋಂಥದ್ದಕ್ಕೆ ಸೂಚನೆ ಕೊಡಲಿಕ್ಕೆ ನಾನು ಈಗ ನಮ್ಮ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಭೆಯನ್ನು ಕರೆದಿದ್ದೇನೆ. ಆ ಸಭೆಯಲ್ಲಿ ಸೂಚನೆ ಕೊಟ್ಟು 8 ದಿವಸ ಅಥವಾ 10 ದಿವಸಗಳ ಒಳಗಾಗಿಯೇ ಶೀಘ್ರದಲ್ಲಿ ಸಮೀಕ್ಷೆ ಮಾಡಿ ಅದು ಅಪ್ಲೋಡ್ ಮಾಡಿ ಅವರಿಗೆ ಪರಿಹಾರ ಕೊಡುವಂಥ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ನಾನು ಕೊಡ್ತೇನೆ. ಬೆಳೆ ವಿಮೆ ಬಗ್ಗೆನೂ ಅತಿವೃಷ್ಟಿನೇ ಆಗಿದೆ, ಜಿಲ್ಲೆ ಘೋಷಣೆ ಆಗೇ ಆಗ್ತದೆ, ಪ್ರಶ್ನೆ ಬರೋಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಯವರು ಸ್ಪಂದನೆ ಮಾಡಿ ಆದಷ್ಟು ಶೀಘ್ರದಲ್ಲಿ ಪುನರ್ ನಿರ್ಮಾಣ ಮಾಡುವಂಥ ಕೆಲಸ ಮಾಡೋಣ, ಪರಿಹಾರ ಕೊಡುವಂಥ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಪ್ರಕರಣಗಳು ಭಾಳಷ್ಟಿದೆ ಜಿಲ್ಲೆಯಲ್ಲಿ, ಅವೆಲ್ಲವನ್ನು ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ದೇನೆ. ಪದೇ ಎಲ್ಲಿ ಹಿನ್ನೀರಿನಿಂದ ಪ್ರವಾಹ ಬಂದಾಗ ಇವತ್ತೇನು ರೈತರಿಗೆ ಕಷ್ಟ ಆಗ್ತಾ ಇದೆ, ರೈತರ ಒಂದು ಭೂಮಿ ಮುಳುಗಡೆ ಆಗ್ತಾ ಇದೆ, ಜಲಾವೃತಗೊಳ್ತಾ ಇದೆ, ಆ ಕಡೆ ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ಭೂಸ್ವಾಧೀನ ಮಾಡಿಕೊಂಡು ಅವರಿಗೆ ಪರಿಹಾರ ಕೊಡಬೇಕು ಅನ್ನೋಂಥದ್ದು. ಯಾರು ರೈತರು ಮುಂದೆ ಬರ್ತಾರೆ ಅಂಥವರಿಗೆ ಇದು ಭೂಸ್ವಾಧೀನ ಮಾಡ್ಕೊಂಡು ಪರಿಹಾರ ಕೊಡಬೇಕು ಅನ್ನೋಂಥ ಒಂದು ಪ್ರಸ್ತಾವನೆ ನಾವು ನೀರಾವರಿ ಇಲಾಖೆಗೆ ಕಳಿಸ್ತೇವೆ. ದಿವಸದಿಂದ ಸತತವಾಗಿ ಮುಸಲ್ಧಾರೆ ಮಳೆ ಆಗ್ತಾ ಇದೆ. ಸುಮಾರು ನನ್ನ ಪ್ರಕಾರ 1,00,000 ಹೆಕ್ಟೇರ್ ಭೂಮಿಯಲ್ಲಿ ಬೆಳೆ ನಷ್ಟ ಆಗಿದೆ. ಇವತ್ತೇನು ರೈತರು ನಾವು ನೋಡ್ತಾ ಇದ್ದೇವೆ, ಭಾಳ ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ ರೈತರ ಜೊತೆಯಲ್ಲಿದೆ. ಇದೆಲ್ಲ ಹವಾಮಾನ ಬದಲಾವಣೆಯನ್ನು ನಾವು ನೋಡ್ತಾ ಇದ್ದೀವಿ. ಪ್ರಕೃತಿ ವಿಕೋಪದ ಫಲ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ. ಅವಾಂತರ ಏನಾಗ್ತಾ ಇದೆ, ಎಷ್ಟೋ ಅವಘಡಗಳಾಗಿದೆ. ರಸ್ತೆ ಎಲ್ಲ ಕಿತ್ಕೊಂಡು ಹೋಗಿದ್ದಾವೆ, ಸೇತುವೆಗಳು ಕಿತ್ಕೊಂಡು ಹೋಗಿದ್ದಾವೆ, ಸಂಪರ್ಕ ಕಡಿತ ಆಗಿಬಿಟ್ಟಿದೆ. ಎಷ್ಟು ಮಟ್ಟಿಗೆ ಹಾನಿಯಾಗಿದೆ ಅಂದರೆ, ಈ ನಿಮ್ಮ ಕೆರೆಗಳ ಅಕ್ಕಪಕ್ಕದಲ್ಲಿರುವಂಥದ್ದು, ನದಿಗಳ ದಂಡೆಯಲ್ಲಿರುವಂಥ ಭೂಮಿ ರೈತರದ್ದೇನಿದೆ, ಅಲ್ಲಿ ಮಣ್ಣು ಸಮೇತ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿದೆ. ಎಲ್ಲಕ್ಕಿಂತ ಹೆಚ್ಚಿನ ಹಾನಿ ಔರಾದ್ ಮತ್ತು ಭಾಲ್ಕಿಯಲ್ಲಾಗಿದೆ. ಜಿಲ್ಲೆಯಾದ್ಯಂತನೂ ಆಗಿದೆ. ನಮ್ಮ ಅಧಿಕಾರಿಗಳು,
ಜಿಲ್ಲಾಧಿಕಾರಿಗಳು ಸೇರಿ ಎಲ್ಲ ಇಲಾಖೆ ಅಧಿಕಾರಿಗಳು ಹಗಲಿರುಳು ಶ್ರಮ ಮಾಡ್ತಾ ಇದ್ದಾರೆ. ಇವತ್ತು ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಪೊಲೀಸರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾರೂ ಇವತ್ತು ನೀರಿನ ಜೊತೆಯಲ್ಲಿ ಚೆಲ್ಲಾಟ ಆಡಬಾರ್ದು ಅನ್ನುವಂಥ ರೀತಿಯಲ್ಲಿ ಎಲ್ಲೆಲ್ಲಿ ರಸ್ತೆಗಳ ಸಂಪರ್ಕ ಕಡಿತ ಆಗಿದೆ ಅದರಲ್ಲಿ ಸೇತುವೆಗಳು ಅದರ ಎತ್ತರ ಹೆಚ್ಚಳ ಮಾಡುವಂಥದ್ದಕ್ಕೆ ಪ್ರಸ್ತಾವನೆ ಕೊಡಿ ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಸುಮಾರು 3-4 ಸಭೆಗಳನ್ನು ನಾನು ಅಧಿಕಾರಿಗಳ ಜೊತೆಯಲ್ಲಿ ಮಾಡಿದ್ದೇನೆ. ಬಾಲ್ಕಿಯಲ್ಲಿ ಇವತ್ತು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ನಾನು ಭೇಟಿ ಕೊಟ್ಟಿದ್ದೇನೆ. ನೂರಾರು ಮನೆಗಳು ಬಿದ್ದಿದ್ದಾವೆ. ಆ ಮನೆಗಳು ತತ್ಕ್ಷಣ ಪರಿಹಾರ ಕೊಡಲಿಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ನಾನು ಈಗಾಗಲೇ ಹೇಳಿದ್ದೇನೆ. ಅದು ನೋಡಿ ಜೀವಹಾನಿ 2 ಜೀವಹಾನಿ ಆಗಿತ್ತು. ಕ್ರಾಪ್ ಈಗಾಗಲೇ ಹೇಳಿದ್ದೇನೆ ನಿಮಗೆ 1 ಲಕ್ಷ ನೋಡಿ ನೂರಾರು ಕೋಟಿ ಹಾನಿಯಾಗಿದೆ. 23 ಕೋಟಿ ಅಂತಲ್ಲ. 1 ಲಕ್ಷ ಎಕರೆ ಅಂದರೆ ಎಷ್ಟಾಗುತ್ತೆ? 1 ಲಕ್ಷ ಹೆಕ್ಟರ್ ಅಂದರೆ 2.5 ಲಕ್ಷ ಎಕರೆ ಆಯಿತು. ನಮ್ಮಲ್ಲಿ ಇದ್ದಂಥದ್ದು ಇನ್ನೂ ಜಾಸ್ತಿ ಇರ್ಬೋದು. ಹೌದು, ಸತತವಾಗಿ ಅಲ್ಲ, ಇನ್ನೂ ಜಾಸ್ತಿನೂ ಇರುತ್ತೆ. ಯಾಕೆಂದರೆ ನೋಡಿ 4,20,000 ಹೆಕ್ಟರ್ ಭೂಮಿಯಲ್ಲಿ ಬಿತ್ತಣಿಕೆ ಆಗಿದೆ. ಈ 4,20,000 ಎಕರೆ ಭೂಮಿಯಲ್ಲಿ ಎಷ್ಟು ಭೂಮಿ ಎಲ್ಲಿ ಬೆಳೆದಂಥ ಬೆಳೆ ನಷ್ಟ ಆಗಿದೆ. ಈಗ ನಾನು ಬರ್ತಾ ಇದ್ದಾಗ ನೋಡಿದ್ದೇನೆ, ಸಂಪೂರ್ಣ ಏನು ನಿಮ್ಮ ಹೆಸರು ಕೊಯ್ಲಿಗೆ ಬಂದಿತ್ತು, ಹೆಸರು ಸಂಪೂರ್ಣ ನಷ್ಟ ಆಗಿದೆ. ತೊಗರಿ ಸಂಪೂರ್ಣ ನಷ್ಟ ಆಗಿದೆ. ಇವತ್ತು ಸೋಯಾಬೀನ್ ಭಾಗಶಃ ನಷ್ಟ ಆಗಿದೆ. ರೈತರ ಜೊತೆಯಲ್ಲಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾನು ಗೋಧಿಪರ್ಗಾಗಿ ಹೋಗಿದ್ದಾಗ ನಷ್ಟ ಅದೆಲ್ಲವನ್ನು ನೋಡಿಕೊಂಡು ಮುಖ್ಯಮಂತ್ರಿಗಳ ಅವರಿಗೆ ದೂರವಾಣಿ ಮುಖಾಂತರ ಮಾತಾಡಿದ್ದೇನೆ. ಸಂಪರ್ಕ ಮತ್ತು ಏನೇನು ಹಾನಿಯಾಗಿದೆ ಅದೆಲ್ಲವನ್ನು ರಿಸ್ಟೋರ್ ಮಾಡೋಣ, ಅದಕ್ಕೆಷ್ಟು ಅವಶ್ಯಕತೆ ಇದೆ ಅಷ್ಟು ಅನುದಾನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಪರಿಹಾರ ಕೊಡುವಂಥದ್ರ ಬಗ್ಗೆನೂ ಮಾತಾಡಿದ್ದೇನೆ. ಪರಿಹಾರ ಕೊಡಲಿಕ್ಕೂ ಈಗಾಗಲೇ ಇವತ್ತು ಪರಿಹಾರ ಪೋರ್ಟಲಲ್ಲಿ ಅಪ್ಲೋಡ್ ಮಾಡೋಂಥದ್ದಕ್ಕೆ ಸೂಚನೆ ಕೊಡಲಿಕ್ಕೆ ನಾನು ಈಗ ನಮ್ಮ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಭೆಯನ್ನು ಕರೆದಿದ್ದೇನೆ. ಆ ಸಭೆಯಲ್ಲಿ ಸೂಚನೆ ಕೊಟ್ಟು 8 ದಿವಸ ಅಥವಾ 10 ದಿವಸಗಳ ಒಳಗಾಗಿಯೇ ಶೀಘ್ರದಲ್ಲಿ ಸಮೀಕ್ಷೆ ಮಾಡಿ ಅದು ಅಪ್ಲೋಡ್ ಮಾಡಿ ಅವರಿಗೆ ಪರಿಹಾರ ಕೊಡುವಂಥ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ನಾನು ಕೊಡ್ತೇನೆ. ಬೆಳೆ ವಿಮೆ ಬಗ್ಗೆನೂ ಅತಿವೃಷ್ಟಿನೇ ಆಗಿದೆ, ಜಿಲ್ಲೆ ಘೋಷಣೆ ಆಗೇ ಆಗ್ತದೆ, ಪ್ರಶ್ನೆ ಬರೋಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಯವರು ಸ್ಪಂದನೆ ಮಾಡಿ ಆದಷ್ಟು ಶೀಘ್ರದಲ್ಲಿ ಪುನರ್ ನಿರ್ಮಾಣ ಮಾಡುವಂಥ ಕೆಲಸ ಮಾಡೋಣ, ಪರಿಹಾರ ಕೊಡುವಂಥ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಪ್ರಕರಣಗಳು ಭಾಳಷ್ಟಿದೆ ಜಿಲ್ಲೆಯಲ್ಲಿ, ಅವೆಲ್ಲವನ್ನು ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ದೇನೆ. ಪದೇ ಎಲ್ಲಿ ಹಿನ್ನೀರಿನಿಂದ ಪ್ರವಾಹ ಬಂದಾಗ ಇವತ್ತೇನು ರೈತರಿಗೆ ಕಷ್ಟ ಆಗ್ತಾ ಇದೆ, ರೈತರ ಒಂದು ಭೂಮಿ ಮುಳುಗಡೆ ಆಗ್ತಾ ಇದೆ, ಜಲಾವೃತಗೊಳ್ತಾ ಇದೆ, ಆ ಕಡೆ ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ಭೂಸ್ವಾಧೀನ ಮಾಡಿಕೊಂಡು ಅವರಿಗೆ ಪರಿಹಾರ ಕೊಡಬೇಕು ಅನ್ನೋಂಥದ್ದು. ಯಾರು ರೈತರು ಮುಂದೆ ಬರ್ತಾರೆ ಅಂಥವರಿಗೆ ಇದು ಭೂಸ್ವಾಧೀನ ಮಾಡ್ಕೊಂಡು ಪರಿಹಾರ ಕೊಡಬೇಕು ಅನ್ನೋಂಥ ಒಂದು ಪ್ರಸ್ತಾವನೆ ನಾವು ನೀರಾವರಿ ಇಲಾಖೆಗೆ ಕಳಿಸ್ತೇವೆ.